ಈ ಮಾಟ ಮಂತ್ರ, ವಾಮಾಚಾರ, ಚೌಡಿ ಪ್ರಯೋಗ, ಸ್ತಂಭನ ವಿದ್ಯೆ, ಮೋಡಿ ವಿದ್ಯೆ, ವಶೀಕರಣ, ಈ ಊಟದಲ್ಲಿ ಮದ್ದಾಕಿ ಕೊಟ್ಬಿಡೋದು, ಇನ್ನೊಂದು ಮತ್ತೊಂದು, ಈ ರೀತಿ ನಿಮಗೆ ಯಾರಾದರೂ ಮಾಡಿಸಿದರೆ ಅಂತ ಭಾವನೆಗಳಿದ್ರೆ, ಈಗ ಬಿಸ್ನೆಸ್ ವ್ಯಾಪಾರ ಭಾಳ ಚೆನ್ನಾಗಿ ಆಗ್ತಿತ್ತು, ಬಿಸ್ನೆಸ್ಸು ನಮ್ಮದು ವ್ಯಾಪಾರ, ಇವಾಗ ವ್ಯಾಪಾರ ಫುಲ್ ಡಲ್ ಆಗ್ತಿದೆ, ಬಿಸ್ನೆಸ್ ಫುಲ್ಲು ಡಲ್ ಆಗ್ತಿದೆ, ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ, ನೆಗೆಟಿವ್ ಎನರ್ಜಿ ಆಗ್ಬಿಟ್ಟಿದೆ, ಕಣ್ಣು ಆಗ್ಬಿಟ್ಟಿದೆ, ಯಾರೋ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ನಮ್ಮ ಆರೋಗ್ಯ ಭಾಳ ಚೆನ್ನಾಗಿತ್ತು, ಇತ್ತೀಚೆಗೆ ಫುಲ್ಲು ಹದಗೆಡ್ತೈತೆ ಆರೋಗ್ಯ, ನನಗೆ ಆ ವ್ಯಕ್ತಿ ಮೇಲೆ ಅನುಮಾನ ಇದೆ, ಈ ವ್ಯಕ್ತಿ ಮೇಲೆ ಅನುಮಾನ ಇದೆ, ಆ ಒಂದು ಹೆಣ್ಣಿನ ಮೇಲೆ ಅನುಮಾನ ಇದೆ, ಈ ಹೆಣ್ಣಿನ ಮೇಲೆ ಅನುಮಾನ ಇದೆ ಅಂತಂದ್ಬಿಟ್ಟು ಮಾತಾಡ್ತಾ ಇರ್ತೀರ, ಹೇಳ್ತಿರ್ತೀರ ಇಂಥವೆಲ್ಲ. ಈ ನನಗೆ ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಮನೆಗೆ ಊಟ ಮಾಡಿದೆ, ನನಗೆ ಅದಕ್ಕೆ ಹಿಂಗಾಯಿತು, ನನ್ನ ಮಗಳಿಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನನ್ನ ಮಗನಿಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನನ್ನ ಗಂಡನಿಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ನನ್ನ ಹೆಂಡತಿಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನಮ್ಮ ಅಪ್ಪನಿಗೋ ನಮ್ಮ ಅಮ್ಮನಿಗೋ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಚೌಡಿ ಬಿಟ್ಬಿಟ್ಟಿದ್ದಾರೆ, ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ವಾಮಾಚಾರ ಪ್ರಯೋಗ ಮಾಡಿಬಿಟ್ಟಿದ್ದಾರೆ, ಈ ಒಂದು ರಿಲೇಟೆಡ್ಸ್ ಎಲ್ಲ ಮಾತಾಡ್ತಾ ಇರ್ತೀರ. ಅದಕ್ಕೆ ಯಾರು ಮಾಡಿಸಿರ್ತಾರೋ ಅವ್ರಿಗೆ ರಿವರ್ಸ್ ಆಗಬೇಕಪ್ಪ ಅಂತಂದರೆ ಅದಕ್ಕೊಂದು ಪವರ್ಫುಲ್ ಮಂತ್ರ ಇದೆ, ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ತಂತ್ರ ಪ್ಲಸ್ ಮಂತ್ರನೂ ಹೇಳ್ತೀನಿ ಎರಡು. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ವಿಚಾರದಲ್ಲಿ ನಾವು ಚೆನ್ನಾಗಿದ್ವಿ, ನಮಗೆ ಏಳ್ಗೆ ಅಭಿವೃದ್ಧಿ ಆಗಬಾರ್ದು ಅಂತ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನಮ್ಮ ಮನೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ, ನಮ್ಮ ವ್ಯಾಪಾರ ಸ್ಥಳಕ್ಕೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನಾನೆಷ್ಟು ಚೆನ್ನಾಗಿ ದುಡಿತಿದ್ದೆ, ನಾನೆಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದ್ದೆ, ಯಾಕೆ ಹಿಂಗೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ಬಿಡ್ತು, ಯಾಕೆ ನಮಗೆ ದುಡ್ಡಿನಲ್ಲಿ ಭಾಳ ಹೊಡೆತ ಬಿದ್ದುಬಿಡ್ತು, ವ್ಯಾಪಾರ ಎಷ್ಟು ಚೆನ್ನಾಗಿ ಆಗ್ತಿದ್ದು ಇವತ್ತು ವ್ಯಾಪಾರನೇ ಆಗ್ತಿಲ್ಲ, ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಮನಸ್ಸೇ ಇಲ್ದಂಗೆ ಆಗ್ಬಿಟ್ಟಿದೆ, ಕೆಲ್ಸಕ್ಕೆ ಹೋಗೋ ಮನಸ್ಸೇ ಬರಲ್ಲ ನನಗೆ, ಬೆಳಿಗ್ಗೆ ಎದ್ದು ಸೋಂಬೇರಿ ಥರ ಇರ್ತೀನಿ, ಸ್ನಾನ ಮಾಡಕ್ಕೆ ಮನಸ್ಸು ಬರಲ್ಲ, ಊಟ ಮಾಡಕ್ಕೆ ಮನಸ್ಸು ಬರಲ್ಲ, ಬರೀ ಹಾಸಿಗೆ ಮೇಲೆ ಮಲ್ಕೊಂಡಿರೋಣ ಅನಿಸುತ್ತೆ, ಸುಸ್ತಾಗುತ್ತೆ, ಆಯಾಸ ಆಗುತ್ತೆ, ಎಲ್ಲಂದ್ರಲ್ಲಿ ನೋವುಗಳು ಬರ್ತಿರುತ್ತೆ, ಡಾಕ್ಟ್ರುಗಳ ಹತ್ರ ಎಲ್ಲ ತೋರಿಸ್ಬಿಟ್ಟಿದೀವಿ, ಕಂಡು ಆಸ್ಪತ್ರೆಗಳಿಗೆಲ್ಲ ಹೋಗ್ಬಿಟ್ಟಿದೀವಿ, ಸ್ಕ್ಯಾನಿಂಗ್ ಮಾಡಿದ್ರು, MRI ಸ್ಕ್ಯಾನ್ ಮಾಡಿದ್ರು, CT ಸ್ಕ್ಯಾನ್ ಮಾಡಿದ್ರು, ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡಿಸಿದ್ರು, ಎಲ್ಲ ನಾರ್ಮಲ್ಲು ಅಂತಾರೆ. ಬಟ್ ಆದರೆ ಕಾಯಿಲೆಗಳು ವಾಸಿ ಆಗ್ತಾ ಇಲ್ಲ. ಆಯುರ್ವೇದಿಕ್ ಡಾಕ್ಟ್ರು, ಹೋಮಿಯೋಪತಿ ಆಯಿತು, ಇಂಗ್ಲೀಷ್ ಮೆಡಿಸಿನ್ ಆಯಿತು, ಉಡುಪಿ ಮಣಿಪಾಲ್ಗೆ ಹೋಗಿ ಬಂದ್ಬಿಟ್ವಿ, NFI ಆಸ್ಪತ್ರೆಗೆ ಹೋಗಿ ಬಂದ್ಬಿಟ್ವಿ, ಬೆಂಗಳೂರಲ್ಲಿ ನಾರಾಯಣ ಹೃದಯಾಲಯಕ್ಕೆ ಹೋಗಿ ಬಂದ್ವಿ, ಸ್ಪರ್ಶ ಆಸ್ಪತ್ರೆಗೆ ಹೋಗಿ ಬಂದ್ಬಿಟ್ವಿ, ಆದರೂ ಕಾಯಿಲೆ ವಾಸಿ ಆಗ್ತಿಲ್ಲ. ಆಪರೇಷನ್ಸ್ ಎಲ್ಲ ಹೇಳಿದ್ರು, ಆಪರೇಷನ್ಸ್ ಮಾಡಿಸ್ಕೊಂಡ್ವಿ, ಅದಕ್ಕೂ ವಾಸಿ ಆಗಲಿಲ್ಲ. ಎಸ್ಪೆಷಲಿ ಮನೆಗೆ ಏಳ್ಗೆ ಅಭಿವೃದ್ಧಿನೇ ಆಗಬಾರ್ದು ಅಂತ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ನಾವು ದುಡ್ಡಿನ ವಿಚಾರದಲ್ಲಿ ಭಾಳ ಲಾಸ್ ಆಗ್ಬಿಡ್ತು, ಹಿಂಗೆ ಹಂಗೆ ಇದೇ ವಿಚಾರಕ್ಕೆ ನಮ್ಮ ಮನೆ ಒಳಗಡೆ ಸತ್ತೋಗ್ಬಿಟ್ರು ಈ ವ್ಯಕ್ತಿ ಅಂತಂದ್ಬಿಟ್ಟು ಮಾತಾಡ್ತಿರ್ತೀರ ನೀವು ಸಿಕ್ಕಾಬಟ್ಟೆ, ಹೌದು ತಾನೆ? ಅದಕ್ಕೆ ಏನಪ್ಪ ಪವರ್ಫುಲ್ ಪರಿಹಾರ? ಮಾಟ ಮಾಡಿಸ್ದವ್ರಿಗೂ ಮಾಟ ಮಾಡಿದವ್ರಿಗೂ ರಿವರ್ಸ್ ಅಂತೂ ಆಗೇ ಆಗುತ್ತೆ ಖಂಡಿತವಾಗ್ಲು. ಯಾವುದಪ್ಪ ಅದು ತಂತ್ರ ಮಂತ್ರ ಅಂತಂದ್ರೆ, ತಂತ್ರ ಹೇಳ್ತೀನಿ. ಪ್ರತಿ ಮಂಗಳವಾರ ರಾಹು ಕಾಲದಲ್ಲಿ ಮಧ್ಯಾಹ್ನ 3 ರಿಂದ 4 ಒಳಗಡೆ, ಪ್ರತಿ ಮಂಗಳವಾರ ಮಧ್ಯಾಹ್ನ ರಾಹು ಕಾಲ 3 ಗಂಟೆಯಿಂದ 4 ಒಳಗಡೆ ಬರುತ್ತೆ. ಕ್ಯಾಲೆಂಡರ್ ನೋಡ್ಕೊಳ್ಳಿ. ಏನ್ ಮಾಡ್ಬೇಕು ಗೊತ್ತಾ? ಒಂದು ಮಣ್ಣಿನ ದೀಪದಲ್ಲಿ ಬೇವಿನ ಎಣ್ಣೆ ಹಾಕಿ ದೀಪ ಹಚ್ಬೇಕು. ಒಂದು ದೀಪ ಬೇವಿನ ಎಣ್ಣೆ ಹಾಕಿ ಒಂದು ದೀಪ ಹಚ್ಬಿಟ್ಟು ಆ ದೀಪ ದಕ್ಷಿಣಕ್ಕೆ ಉರಿಯಂಗಿರ್ಬೇಕು, ದಕ್ಷಿಣಾಭಿಮುಖವಾಗಿ ಉರಿಯಂಗಿರ್ಬೇಕು. ನೀವು ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ಪಠಣೆ ಮಾಡಬೇಕು. ಶ್ರೀದೇವಿ ಖಡ್ಗಮಾಲ ಸ್ತೋತ್ರ
ಪಠಣೆ ಮಾಡ್ತಾ ಬರಬೇಕು. ಈ ರೀತಿ ಪ್ರತಿ ಮಂಗಳವಾರ ಮಧ್ಯಾಹ್ನ ರಾಹು ಕಾಲದಲ್ಲಿ ಮಾಡಿದಾಗ ಈ ಶತ್ರು ಬಾಧೆಗಳು ಹೋಗುತ್ತೆ. ಹಿತಶತ್ರುಗಳು, ಗುಪ್ತ ಶತ್ರುಗಳು ಒಂದು ಸಮಸ್ಯೆಯಿಂದ ನಿವಾರಣೆ ಆಗ್ತೀರಾ. ಈ ಮಾಟ ಮಂತ್ರ, ವಾಮಾಚಾರ, ದೃಷ್ಟಿ, ನೆಗೆಟಿವ್ ಎನರ್ಜಿಯಿಂದನೂ ಖಂಡಿತವಾಗ್ಲೂ ಹೊರಗೆ ಬಂದೇ ಬರ್ತೀರಾ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ಫಾರ್ವರ್ಡ್ ಮಾಡ್ರಿ. ನೋಡಿ, ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ನಾವೇನ್ ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡಾರಂತೂ ಖಂಡಿತವಾಗ್ಲೂ ಅಲ್ಲ. ನಮಸ್ಕಾರ. ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಾಯಿ ಕೃಷ್ಣ ಜ್ಯೋತಿಷ್ಯರು, ಪಂಡಿತ್ ಶ್ರೀ ಸೂರ್ಯನಾರಾಯಣ ಆಚಾರ್ಯರು. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಜನ ವಶೀಕರಣ, ಧನ ವಶೀಕರಣ, ವಿಶೇಷವಾಗಿ ಪ್ರೇಮ ವಶೀಕರಣ, ವಿದ್ಯೆ, ಉದ್ಯೋಗ, ಹಣಕಾಸು, ಶತ್ರುಕಾಟ, ವ್ಯಾಪಾರ, ಆರ್ಥಿಕ ಸಂಕಷ್ಟ, ಮನೆಯಲ್ಲಿ ಅಶಾಂತಿ, ಗಂಡ ಹೆಂಡತಿ ಜಗಳ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ 11 ಗಂಟೆಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಮಗಿಂತ ಮೊದಲು ಬೇರೆ ಯಾವ ಜ್ಯೋತಿಷ್ಯರು ಪರಿಹಾರ ಮಾಡಿಕೊಡುತ್ತಾರೋ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಸೂಕ್ತ ಬಹುಮಾನ ನೀಡಲಾಗುವುದು. ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ, ಎಷ್ಟೇ ಕಠಿಣವಾಗಿದ್ರೂ ಚಿಂತಿಸುವ ಅಗತ್ಯವಿಲ್ಲ. ಕೇರಳ ಮತ್ತು ದಕ್ಷಿಣ ಕಾಶಿಯ ಸಾವಿರಾರು ವರ್ಷಗಳ ಪ್ರಾಚೀನ ತಾಳೆಗರಿ ದೈವಶಕ್ತಿ ಆಧಾರದಿಂದ ಸರ್ವ ಮಂತ್ರವಿದ್ಯೆ, ಜ್ಯೋತಿಷ್ಯ ಶಾಸ್ತ್ರ ಪಂಚಮಹಾಗುರುಗಳಿಂದ ಬೋಧನೆ ಪಡೆದುಕೊಂಡು ಹೋಮ ಯಜ್ಞಗಳ ಮೂಲಕ ಸರ್ವ ವಿದ್ಯೆಯನ್ನು ತಮ್ಮ ವಶದಲ್ಲಿರಿಸಿಕೊಂಡಿರುವ ಪಂಡಿತ್ ಸೂರ್ಯನಾರಾಯಣ ಆಚಾರ್ಯರು. ದೂರವಾಣಿ ಸಂಖ್ಯೆ 9916170088.